ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಡೋಂಟ್ ಸ್ಟಾಪ್ ರಾಂಗ್ ವರ್ಕ್ KCET ಸ್ಟೂಡೆಂಟ್ಸ್, ದಯವಿಟ್ಟು ನಿಲ್ಲಿಸಿ ಈ ತಪ್ಪು ಕೆಲಸವನ್ನು. KCET ವಿದ್ಯಾರ್ಥಿಗಳೇ, ಒಂದು ಮಿಸ್ಟೇಕ್ಸ್ ಬಹಳ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋ. ಓಕೆ ಸ್ಟೂಡೆಂಟ್ಸ್, ಚಿಕ್ಕ ರಿಕ್ವೆಸ್ಟು, ನಮ್ಮ ಚಾನಲನ್ನು ವಿಸಿಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೋಡಿ, ನೀವು ಕೊಡುವ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ನಿಂದ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುತ್ತಾ ಇರುತ್ತೆ. ಓಕೆ, ಹೆಲ್ಪ್ಫುಲ್ ವಿಡಿಯೋಸ್ ಡೋಂಟ್ ಮಿಸ್. ನನಗೂ ಈ ವಿಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆ, ಡೈರೆಕ್ಟ್ ಟಾಪಿಕ್ ಬಗ್ಗೆ ಮಾತಾಡೋದು ಆದರೆ ದಯವಿಟ್ಟು ನಿಲ್ಲಿಸಿ ಈ ತಪ್ಪು ಕೆಲಸವನ್ನು. KCET ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಪ್ಲೀಸ್ ಸ್ಟಾಪ್. ಹೌದು, KCET ವಿದ್ಯಾರ್ಥಿಗಳು ತಪ್ಪು ಅಂದರೆ ರಾಂಗ್ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಹೌದಾ? ಹೌದು. ಯಾಕೆ, ಯಾವುದರ ಮೇಲೆ ಅನ್ನೋದು ತಿಳಿದುಕೊಂಡು ಬರೋಣ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಇದು ನೀವು ಮಾಡ್ತಿದ್ದರೆ ಈಗಲೇ ಎಚ್ಚರಿಕೆಯಿಂದ ಇರ್ರಿ. ಡೋಂಟ್ ಸ್ಟಾಪ್ ರಾಂಗ್ ವರ್ಕ್ ಫ್ರಮ್ KCET ಸ್ಟೂಡೆಂಟ್ಸ್. ಈಗ ನೋಡ್ರಿ KCET ವಿದ್ಯಾರ್ಥಿಗಳೇ, ನೀವು ಮಾಡುವ ತಪ್ಪು ಕೆಲಸವೇನೆಂದರೆ, ಮೊನ್ನೆ ಕಟ್ ಆಫ್ ರ್ಯಾಂಕ್ ಬಿಟ್ಟಿದ್ದಾರೆ 2024ರ KCET ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತಹ ಕಟ್ ಆಫ್. ಆ ಕಟ್ ಆಫ್ ರ್ಯಾಂಕ್ ಎಷ್ಟಿದೆ, ನನ್ನ ರ್ಯಾಂಕ್ ಈ ವರ್ಷ ಎಷ್ಟು ಬಂದಿದೆ ಅನ್ನೋದನ್ನು ಚೆಕ್ ಮಾಡಿ. ಆ ಕಟ್ ಆಫ್ ರ್ಯಾಂಕಿಗೆ ಸಂಬಂಧಿಸಿದಂತೆ ಅಂತಹ ಬ್ರ್ಯಾಂಚ್ ಅನ್ನು ನೀವು ಪ್ರಿಯೋರಿಟಿ ವೈಸ್ ಇಡ್ತಾ ಹೋಗಬೇಕು ಆಪ್ಷನ್ ಎಂಟ್ರಿಯಲ್ಲಿ. ಹೌದಾ? ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಅಂದರೆ ಇದು ಒಂದು ಆಲೋಚನೆ ಅಲ್ಲ, ನಿಜ. ಇದು ಮಾಡಬೇಕು. ಏಕೆ, ನಾಳೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟರೆ ಪ್ರಾಬ್ಲಮ್ ಆಗಬಾರ್ದು. ನನ್ನ ರ್ಯಾಂಕ್ ಕಮ್ಮಿ ಇದೆ, ಆದರೆ ನಾನು ಇಂತಹ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ನನಗೆ ಯಾವುದು ಸೀಟ್ ಸಿಕ್ಕಿಲ್ಲ, ಈಗ ಏನು ಮಾಡೋದು ಅಂತ KCET ವಿದ್ಯಾರ್ಥಿಗಳು ಅಳಬಾರ್ದು. ಅಂತಹ ಪ್ರಾಬ್ಲಮ್ ಬರಬಾರ್ದು. ಅದಕ್ಕೆ ಪ್ರತಿಯೊಬ್ಬ KCET ಸ್ಟೂಡೆಂಟ್ಸು ಚೆಕ್ ಮಾಡಿ ನಿಮ್ಮ ಕಟ್ ಆಫ್ ರ್ಯಾಂಕ್ ಮತ್ತು ಬ್ರ್ಯಾಂಚ್ ಆಲೋಚನೆ ಮಾಡಿ. ನಿಮಗೆ ಇಷ್ಟವಾದದ್ದೇ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ, ರ್ಯಾಂಕ್ ಎಷ್ಟು ಬಂದಿದೆ ನೋಡಿ ಸೆಲೆಕ್ಟ್ ಮಾಡಿ, ಡಿಸೈಡ್ ಮಾಡಿ ಇಡಿ. ಓಕೆ, ನೆಕ್ಸ್ಟ್. ಈಗ ನಾನು ಒಂದು ಪ್ರಾಬ್ಲಮ್ ಅಂತ ಹೇಳಿದೆ, ಇದು ಕೆಲಸ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದೆ. ಏನಂತ, KCET ವಿದ್ಯಾರ್ಥಿಗಳು ಡೋಂಟ್ ಸ್ಟಾಪ್ ಫ್ರಮ್ ವರ್ಕ್, ಈ ತಪ್ಪು ಕೆಲಸವನ್ನೇ ನಿಲ್ಲಿಸಿ ಅಂತ ಹೇಳಿದೆ ಅಲ್ವಾ. ಇದೆ, ಕಟ್ ಆಫ್ ರ್ಯಾಂಕನ್ನು ಚೆಕ್ ಮಾಡಲಾರ್ದೆ ಹಾಗೆ ಪ್ರಿಯೋರಿಟಿ ವೈಸ್ ಟಿಕ್ ಮಾಡ್ಕೊಳ್ತಾ ಹೋಗಿ. ಸೀಟ್ ಸಿಕ್ಕಿಲ್ಲ ಅಂದರೆ ಫೀಲಿಂಗ್, ಎಮೋಷನ್ ಮತ್ತು ಪ್ರಾಬ್ಲಮ್ ಆಗುತ್ತೆ. ಮುಂದೆ ಮತ್ತೆ 1 ಅಥವಾ 2 ವರ್ಷ ಓದೋದು ನಿಲ್ಲಿಸಬೇಕಾಗುತ್ತೆ ಅಥವಾ ಬೇರೆ ಕೋರ್ಸ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ಆಲೋಚನೆ ಮಾಡಿ. ಈಗಿನೇ ನಮ್ಮ ಸ್ಟೂಡೆಂಟ್ ಏನು ಮಾಡ್ದ, ಮಾಕ್ ರಿಸಲ್ಟ್ಸ್ ಸೆಕೆಂಡ್ನಲ್ಲೇ ನನ್ನ ಕಟ್ ಆಫ್ ರ್ಯಾಂಕ್ ನೋಡಲಾರ್ದೆ ಮಾಡಿಬಿಟ್ಟಿನಿ ಸರ್ ಅಂತ ಹೇಳ್ದ. ಆಗ ಅವನಿಗೆ ಏನಾಯಿತು, ಸೀಟ್ ಸಿಕ್ಕಿಲ್ಲ, ಬಟ್ ಡಿಗ್ರಿ ಕೋರ್ಸ್ ಅನ್ನು ಜಾಯಿನ್ ಆಗಿದ್ದಾನೆ. ಇಷ್ಟಪಡಲಾರ್ದ ಕೋರ್ಸನ್ನು ಇವಾಗ ಓದುತ್ತಿದ್ದಾನೆ. ಅದಕ್ಕೆ ನಿಮಗೆ ಈ ಪ್ರಾಬ್ಲಮ್ ಎದುರಾಗಬಾರ್ದು ಅಂತ ಒಂದು ಸೂಚನೆ ಹೇಳ್ತಿದ್ದೀನಿ ನನ್ನ ಮಾತು. ಸರಿ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ 17 ಆಗಸ್ಟ್ 2024 ಅಂತ ತಿಳಿಸಿದ್ರು. ಮತ್ತೆ ಮುಂದಕ್ಕೆ ಆಗಿದ್ರೆ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಓಕೆ, ನೆಕ್ಸ್ಟ್. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡೋದು ಆಗಸ್ಟ್ 25 ಒಳಗಡೆ ಬಿಡ್ತಾರೆ. ನೋಡ್ಕೊಳ್ಳಿ ಯಾವುದು ಕೋರ್ಸ್ ಅಲಾಟ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಆಲ್ ದ ಬೆಸ್ಟ್. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಪ್ರತಿಯೊಬ್ಬರಿಗೂ ಬೆಸ್ಟ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಬ್ರಾಂಚ್ ಸಿಗಬೇಕಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ಪ್ರತಿಯೊಬ್ಬರು ಈ ಚಾನಲನ್ನು ಮರೆಯದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಹಾಲ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಮಾಹಿತಿ ಆದರೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಇಷ್ಟೇ ಸ್ಟೂಡೆಂಟ್ಸ್ ಇವತ್ತಿನ ಅಪ್ಡೇಟ್ಸ್. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ನಲ್ಲೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅವರು ಈ ತಪ್ಪು ಕೆಲಸ ಮಾಡಲಾರ್ದ ಇರ್ತಾರೆ.